ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಎದುರು 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸಂತ್ರಸ್ತ ಯುವತಿ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಎದುರು 164 ಹೇಳಿಕೆಯನ್ನು ಸಂತ್ರಸ್ತ ಯುವತಿ ದಾಖಲು ಮಾಡಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೆ ಯುವತಿ ತೆರಳಿದ್ದಾರೆ. ಪ್ರತೀಕ್ ಚೌಹಾಣ್ ವಿರುದ್ಧ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರತೀಕ್ ಜೊತೆ ಮಾತನಾಡಿರೋ ಆಡಿಯೋ ಫೋಟೋವನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಭು ಚೌಹಾಣ್ ಅವರು ಹುಡುಗಿಯ ಮೇಲೆ ಆರೋಪವನ್ನ ಮಾಡಿದ್ರು. ಯಾರ ಸಂತ್ರಸ್ತ ಯುವತಿ ಇದ್ಲು ಆಕೆಯ ವಿರುದ್ಧವೇ ಆರೋಪವನ್ನ ಮಾಡಿದ್ರು. ಬೇರೆಯವ್ರ ಜೊತೆ ಚಾಟಿಂಗ್ ಮಾಡಿದ್ಲು, ಬೇರೆಯವ್ರ ಜೊತೆ ವಿಡಿಯೋ ಕಾಲಲ್ಲಿ ಇದ್ಲು, ಕೆಲವೊಂದಿಷ್ಟು ದಾಖಲೆಗಳು ನನ್ನ ಬಳಿ ಇದೆ ಅಂತ ಪ್ರಭು ಚೌಹಾಣ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಜಡ್ಜ್ ಎದುರು ಆ ಸಂತ್ರಸ್ತ ಯುವತಿ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅವರೆಲ್ಲೆಲ್ಲಿ ಓಡಾಡಿದ್ರು, ಯಾವೆಲ್ಲ ಆಡಿಯೋಗಳಿದ್ದಾವೆ, ಫೋಟೋಗಳಿದ್ದಾವೆ, ಅದೆಲ್ಲವನ್ನು ಕೂಡ ಅವರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೂ ಕೂಡ ಆ ಯುವತಿ ಹೋಗಿದ್ದಾರೆ. ಪ್ರತೀಕ್ ಚೌಹಾಣ್ ವಿರುದ್ಧ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಈಗ ಎದ್ದು ಕಾಣ್ತಾ ಇದೆ. ಯಾಕೆಂತಂದ್ರೆ ಆ ಯುವತಿಯ ಮೇಲೆಯೇ ಪ್ರಭು ಚೌಹಾಣ್ ಅವರು ಆರೋಪವನ್ನ ಕೂಡ ಮಾಡಿದ್ರು ಸುದ್ದಿಗೋಷ್ಠಿಯನ್ನ ನಡೆಸಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ಸದ್ಯಕ್ಕೆ? ಖಂಡಿತವಾಗ್ಲೂ ಪ್ರಭು ಚೌಹಾಣ್ ಅವರ ಪುತ್ರನ ಮೇಲೆ ಒಂದು ಗಂಭೀರವಾಗಿ ಒಂದು ಆರೋಪ ಮಾಡಿದಿತ್ತು. ಆ ಪ್ರಭು ಚೌಹಾಣ್ ಮತ್ತಂದ್ರೆ ಸಂತತಿ ಯುವತಿ ಬಗ್ಗೆ ಎಂಗೇಜ್ಮೆಂಟ್ ಕೂಡ 2 ವರ್ಷಗಳ ಹಿಂದೆ ನಡೆದಿತ್ತು ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಹಾಗೆ ಅದಾದ ನಂತರ ಏನಂದ್ರೆ ನಿನ್ನೆಯಿಂದ ಇಲ್ಲಿವರೆಗೂ ಆ ಸಂತತ ಯುವತಿ ಒಂದು ಬೆಂಗಳೂರಿಗೆ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟು ಅದ ನಂತರ ಬೀದರ್ ಜಿಲ್ಲೆ SP ಅವರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ನಿನ್ನೆಯಿಂದ ಇಲ್ಲಿವರೆಗೂ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಮೆಡಿಕಲ್ ಅನ್ನು ಮಾಡಿಸಿ ಸೀದಾ ಕೋರ್ಟ್ JMC ಕೋರ್ಟ್ ಕೂಡ ಹಾಜರಿ ಮಾಡಿದ್ರು. ಅದಾದ ನಂತರ ಕೋರ್ಟ್ ಅಲ್ಲಿ ಕೂಡ 164 ಅಡಿಯಲ್ಲಿ ತನಿಖೆ ಸಾಕಷ್ಟು ಒಂದು ಕಂಪ್ಲೇಂಟ್ ದೂರು ಕೊಟ್ಟರು. ಪ್ರಭು ಚೌಹಾಣ್ ಅವರ ಪುತ್ರನ ಬಗ್ಗೆ ಇಂಚಿಂಚುವಾಗಿ ಒಂದು ಜಡ್ಜ್ ಅವ್ರ ಮುಂದೆ ಒಂದು ಮಾಹಿತಿನ ಕೊಟ್ಟಿರುವಂತದ್ದು ಹುಡುಗಿ. ಅದಾದ ನಂತರ ಇವಾಗ ಸಂತತದ ಯುವಕಿ ಏನಿದ್ದಾಳೆ ಇವಾಗ ಪತ್ರಿಕಾಗೋಷ್ಠಿ ಕೂಡ ನಡೆಸ್ತಾ ಇದ್ದಾಳೆ. ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ ಪ್ರಭು ಚೌಹಾಣ್ ಮತ್ತಂತಂದ್ರೆ ಅವರ ಪುತ್ರ ನನ್ನ ಮೇಲೆ ಏನೋ ಅಂದ್ರೆ ಅವರು ಮುಂಚೆಯಿಂದ 2 ವರ್ಷಗಳ ಹಿಂದೆ ಅವರು ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವ ಒಂದು ಕಾರಣಕ್ಕೆ ಪ್ರಭು ಚೌಹಾಣ್ ನಿನ್ನೆ ಒಂದು ಗಂಭೀರವಾದ ಒಂದು ಆರೋಪ ಮಾಡ್ತಿದ್ದಾರೆ ಏನಂತಂದ್ರೆ ಆ ಹುಡುಗಿದು ನಮ್ದು ಎಂಗೇಜ್ಮೆಂಟ್ ಮುಗಿದು ಹೋಗಿದೆ 1 ವರ್ಷಗಳ ಹಿಂದೆ ಅಂತ ಹೇಳಿದ್ರು. ಆದ್ರೆ ಹುಡುಗಿ ಇಲ್ಲಿವರೆಗೂ ನಮ್ದು ಯಾವುದೇ ರೀತಿ ಎಂಗೇಜ್ಮೆಂಟ್ ಮುಗ್ದಿಲ್ಲ, ನಮ್ದು ಯಾವ ಬೇಸ್ ಮುಗಿದಿದೆ ಅವರು ಸುಳ್ಳಾಗ ಆರೋಪ ಮಾಡ್ತಾ ಇದಾರೆ. ಹಾಗಾಗಿ ಪ್ರಭು ಚೌಹಾಣ್ ಅವರು ನಿನ್ನೆ ಒಂದು ಕೂಡ ಆರೋಪ ಮಾಡಿದ್ರು ಈ ಹುಡುಗಿ ಮತ್ತೊಬ್ಬನ ಜೊತೆ ಲವ್ ಮಾಡ್ತಾ ಇದಾರೆ, ರಿಲೇಷನ್ ಇದ್ದಾರೆ ಅಂತ ಕೂಡ ಪ್ರಭು ಚೌಹಾಣ್ ಅವರು ಆರೋಪ ಮಾಡ್ತಿದ್ರು. ಅದನ್ನು ಕೂಡ ಹುಡುಗಿ ಇವಾಗ ಖಂಡಿತವಾಗಿ ಹೇಳಿದ್ರೆ ಆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಅವ್ರು ಗ್ರಾಫಿಕ್ಸ್ ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದಾರೆ, ನಾನು ಯಾವುದೇ ರೀತಿಯ ಆ ತರ ಏನೂ ಮಾಡಿಲ್ಲ, ಅವ್ರು ನನಗೆ ಸಾಕಷ್ಟು ಒಂದು ಪ್ರೆಷರ್ ಹಾಕಿ ನನ್ನ ಕೇಸನ್ನು ಹೊರಗೆ ಬರಬಾರ್ದು ಅಂತ ಸಾಕಷ್ಟು ಒಂದು ಪ್ರೆಷರ್ ಹಾಕಿ ಕೂಡ ನನ್ನ ಮೇಲೆ ಇದು ಮಾಡ್ತಾ ಇದಾರೆ. ಆದ್ರೂ ಕೂಡ ಆ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಕಾನೂನು ಮೇಲೆ ನನಗೆ ಭರವಸೆ ಇದೆ, ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.